ಹಲೋ ಎವ್ರಿವನ್, ದಿಸ್ ಈಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB NTPC ಅಂಡರ್ ಗ್ರಾಜುಯೇಟ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಆಲ್ಜಿಬ್ರಾ ಏನಿದೆ ಅದರ ಟಾಪ್ ಕ್ವಶನ್ಸ್ ಅನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ 2026 ಟಫೆಸ್ಟ್ ಕ್ವಶನ್ಸ್ ಕೇಳಿದ್ರು, ಅದನ್ನ ವಿತಿನ್ ಸೆಕೆಂಡ್ಸ್ ಅಲ್ಲಿ ಯಾವ ತರ ಬಿಡಿಸೋದು, ಅಂಡ್ 2025 ಮೋಸ್ಟ್ ಆಫ್ ದ ರಿಪೀಟೆಡ್ ಕ್ವಶನ್ಸ್ ಕೇಳಿದ್ರು, ಅದನ್ನು ಸಮೇತ ಸೆಕೆಂಡ್ಸ್ ಅಲ್ಲಿ ಹೇಗೆ ಬಿಡಿಸೋದು ಅನ್ನೋದನ್ನ ಸಮೇತ ನಾವು ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಇದೆ ಅಲ್ವಾ, ದ ಕಾಸ್ಟ್ ಆಫ್ 6 ಪೆನ್ಸ್ ಅಂಡ್ 19 ಪೆನ್ಸಿಲ್ಸ್ ಈಸ್ ₹275. ಇಫ್ ದ ಕಾಸ್ಟ್ ಆಫ್ ಎ ಪೆನ್ ಡಿಕ್ರೀಸಸ್ ಬೈ ₹7 and the cost of pencil increases by ₹7, then the cost of 15 pens and 4 pencils is ₹132. What is the original cost of the 6 pens and 2 pencils? ಈ ತರ ಇದೆ ಅಲ್ವಾ, ಇದನ್ನ ನಾವು ಮಿನಿಮಮ್ ಮಾಡೋದಕ್ಕೆ 45 ಸೆಕೆಂಡ್ಸ್ ಬೇಕು. ಬಟ್ ನೆಕ್ಸ್ಟ್ ಈ ಸೆಷನ್ ಆಗೋಗಿದ ತಕ್ಷಣದಿಂದ ನೀವು ಕೇವಲ 4.5 ಸೆಕೆಂಡ್ಸ್ ಅಲ್ಲಿ ಸೊಲ್ಯೂಷನ್ ಮಾಡ್ತೀರಾ. ಕ್ಲಿಯರ್? ಸೊ ನೋಡೋಣ ಬನ್ನಿ. 6 ಪೆನ್ಗಳು ಮತ್ತು 19 ಪೆನ್ಸಿಲ್ಗಳ ಬೆಲೆ 275 ಅಂತೆ, ರೈಟ್? ಸೊ 6 pens and 19 pencils ನ ವ್ಯಾಲ್ಯೂ ಎಷ್ಟು? 275, ರೈಟ್? ಸೊ ಇದು ಎಕ್ಸ್, ಇದು ವೈ. ನಾವು ಕಾಮನ್ ಆಗಿ ಈ ತರ ಮಾಡ್ತೀವಿ, ರೈಟ್? ಸೊ ಅದಾದ್ಮೇಲೆ ಒಂದು ಪೆನ್ನ ಬೆಲೆ 7 ಕಡಿಮೆ ಆದರೆ ಮತ್ತು ಒಂದು ಪೆನ್ಸಿಲ್ನ ಬೆಲೆ 7 ಹೆಚ್ಚಾದರೆ 15 ಪೆನ್ಗಳು ಮತ್ತು 4 ಪೆನ್ಸಿಲ್ಗಳ ಬೆಲೆ 132 ಆಗುತ್ತಂತೆ, ರೈಟ್? ಸೊ 7 ಆದರೆ ಅದೆಷ್ಟದಾಗುತ್ತೆ? 15, ರೈಟ್? ಇಲ್ಲಿ 7 ಜಾಸ್ತಿ ಆದರೆ ಅದೆಷ್ಟದಾಗುತ್ತೆ? 4 ಪೆನ್ಸಿಲ್ಸ್, ರೈಟ್? ಸೊ ಇಷ್ಟೆಲ್ಲ ನಾವು ಈಕ್ವೇಷನ್ ಮಾಡಿಕೊಂಡು ಮಾಡೋದಕ್ಕೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ, ರೈಟ್? ಸೊ ಸರ್ ಮತ್ತೆ ಸಿಂಪಲ್ ಆಗಿ ಮಾಡೋದು ಹೇಗೆ ಅಲ್ವಾ? ಸೊ ನೋಡಿ, ಇಲ್ಲಿ ನಮಗೆ ಈಸಿಯಾಗಿ ಕಾಣಿಸ್ತಿದೆ. ಈ 6 ಮಲ್ಟಿಪಲ್ಲು, ಇದು 6ನ ಮಲ್ಟಿಪಲ್ ಮಾಡಿದ್ರೆ ಒಂದು ರಿಮೈಂಡರ್ ಸಿಗುತ್ತೆ. ಇಲ್ಲಿ 6 ಡಿವೈಡ್ ಆಗ್ತಿದೆ. ಸೊ ಡಿವಿಸಿಬಿಲಿಟಿ ರೂಲ್ ಆ್ಯಂಡ್ ರಿಮೈಂಡರ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ಸಲ್ಲಿ ಬಿಡ್ಬೋದು ಈ ಕ್ವಶನ್ನ, ರೈಟ್? ಸೊ ನೋಡಿ, ನಾನು 6ಇಂದ ಡಿವೈಡ್ ಮಾಡಿದ್ರೆ ಇದು ರಿಮೈಂಡರ್ 0, ನಾನು 6ಇಂದ ಡಿವೈಡ್ ಮಾಡಿದ್ರೆ ಇದು ರಿಮೈಂಡರ್ ಎಷ್ಟು? 1, ರೈಟ್? ಇದು 6ಇಂದ ಡಿವೈಡ್ ಮಾಡಿದ್ರೆ 6 4 ಜಾ ಎಷ್ಟು? 24, 35 ಉಳಿತು, 5 ಜಾ, ಹಾಗಾದ್ರೆ ಎಷ್ಟು ಉಳಿತು? ರಿಮೈಂಡರ್ 5. ಸೊ ಹಾಗಾದ್ರೆ 1 ಪೆನ್ಸಿಲ್ನ ವ್ಯಾಲ್ಯೂ ಎಷ್ಟು? 5. ಕ್ಲಿಯರ್? ಸೊ ನಾನು ಇಲ್ಲಿ ಡಿವೈಡ್ ಮಾಡಿದ್ರೆ 6ಇಂದ 0 ಬರುತ್ತೆ ರಿಮೈಂಡರ್, ಇನ್ನೇನು ಉಳಿದಿದೆ 2 ಅಲ್ವಾ? ಸೊ ಹಾಗಾದ್ರೆ 2ನ ವ್ಯಾಲ್ಯೂ ಎಷ್ಟಾಗುತ್ತೆ? 10. ಎಗೈನ್ ಡಿವಿಸಿಬಿಲಿಟಿ ನಾವು ಯಾವುದರಿಂದ ಯೂಸ್ ಮಾಡ್ತಿದ್ದೀವಿ? 6 ಡಿವೈಡೆಡ್ ಬೈ 6 ಮಾಡಿದ್ರೆ ಸೊ ಎಷ್ಟು ರಿಮೈಂಡರ್ ಸಿಗುತ್ತೆ? 4 ಅಲ್ವಾ? ಸೊ ಹಾಗಾದ್ರೆ ನಮಗೆ ರಿಮೈಂಡರ್ ಎಷ್ಟು ಬರಬೇಕು? 4. 6ರಿಂದ ಭಾಗ ಮಾಡಿದ್ರೆ 4 ರಿಮೈಂಡರ್ ಬಂದರೆ ಅದು ನಮಗೆ 6 ಪೆನ್ಸ್ ಮತ್ತು 2 ಪೆನ್ಸಿಲ್ಸ್ನ ಬೆಲೆ ಆಗುತ್ತೆ, ರೈಟ್? ನೋಡೋಣ ಬನ್ನಿ. 88 ಅಲ್ವಾ? 6ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? ರಿಮೈಂಡರ್ 4. ಸೊ 6 1 ಜಾ 6 ಅಂಡ್ 28 ಉಳಿತು, 6 4 ಜಾ, ಸೊ ಎಷ್ಟು ರಿಮೈಂಡರ್? 4. ಇದು ಆನ್ಸರ್ ಆಗ್ಬೋದು. ನೆಕ್ಸ್ಟ್ ನೋಡಿ, 92 ಅಲ್ವಾ? ಸೊ 6 1 ಜಾ ಅಂಡ್ 32 ಮೀನ್ಸ್ ಇದು ರಿಮೈಂಡರ್ 2 ಉಳಿಯುತ್ತೆ, ರೈಟ್? ಸೊ ಎಗೈನ್ ಇಲ್ಲಿ 4 ಅಂದರೆ ಇದರಲ್ಲಿ ಎಷ್ಟು ಉಳಿಯುತ್ತೆ? ಇದು 5. ಇದು ಕಂಪ್ಲೀಟ್ ಡಿವಿಸಿಬಲ್ ಆಗುತ್ತೆ. ಸೊ ಒಂದೇ ಆಪ್ಷನ್ 4ರಿಂದ ನಮಗೆ 4 ರಿಮೈಂಡರ್ ಸಿಗೋದು. ಕ್ಲಿಯರ್? ಮುಗೀತು. ನೆಕ್ಸ್ಟ್ ಕ್ವಶನ್, ದ ಕಾಸ್ಟ್ ಆಫ್ 18 ಪೆನ್ಸ್ ಅಂಡ್ 4 ಪೆನ್ಸಿಲ್ಸ್ ಇಸ್ ₹200. ಇಫ್ ದ ಕಾಸ್ಟ್ ಆಫ್ ಎ ಪೆನ್ ಡಿಕ್ರೀಸಸ್ ಬೈ ₹1 and the cost of pencil increases by ₹3, then the cost of 19 pens and 3 pencils is ₹151. What is the original cost of 12 pens and 10 pencils ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾದರೂ ಡಿಕ್ರೀಸ್ ಬರಲಿ, ಏನಾದರೂ ಇನ್ಕ್ರೀಸ್ ಆಗಲಿ, ಅದು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ರೈಟ್? ಸೊ 18 ಪೆನ್ 4 ಪೆನ್ಸಿಲ್ ಬೆಲೆ ₹200 ಅಲ್ವಾ? ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? 12 ಪೆನ್ಗಳು ಮತ್ತು 10 ಪೆನ್ಸಿಲ್ಗಳನ್ನ ಬೆಲೆ ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದರಿಂದ ಡಿವಿಸಿಬಿಲಿಟಿ ಆಗುತ್ತೆ? ಎರಡೂ ಸಮೇತ ಪೆನ್ಸ್ದು ಅಂದರೆ, ಸೊ ಪೆನ್ಸ್ದು ಕಂಪ್ಲೀಟ್ಲಿ ಡಿವಿಸಿಬಲ್ ಆದರೆ ನಮಗೆ ಪೆನ್ಸಿಲ್ ಸಿಗುತ್ತೆ, ಪೆನ್ಸಿಲ್ದು ಕಂಪ್ಲೀಟ್ಲಿ ಡಿವಿಸಿಬಲ್ ಆದರೆ ಪೆನ್ ಸಿಗುತ್ತೆ ಅಲ್ವಾ? ಸೊ ಇದು 6ಇಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ, ಸೊ ರಿಮೈಂಡರ್ 0. ಇಲ್ಲಿ 6ಇಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ, ಇಲ್ಲಿ ಸಮೇತ ರಿಮೈಂಡರ್ 0. ಹಾಗಾದ್ರೆ ಇಲ್ಲಿ ಏನು ಉಳಿತು? 4 ಪೆನ್ಸಿಲ್ಸ್, ರೈಟ್? ಸೊ ಇಲ್ಲಿ 6ಇಂದ ಭಾಗ ಮಾಡೋಕ್ಕಾಗಲ್ಲ ಅಲ್ವಾ? ಇಲ್ಲಿ 6ಇಂದ ಭಾಗ ಮಾಡಿದ್ರೆ ರಿಮೈಂಡರ್ ಎಷ್ಟು ಉಳಿಯುತ್ತೆ? 2, 198 ಆಗುತ್ತೆ. ಸೊ 4 ಪೆನ್ಸಿಲ್ಸ್ನ ವ್ಯಾಲ್ಯೂ ಎಷ್ಟು? 2, ರೈಟ್? ಸೊ ಈಗ ಇದು ಮಾಡೋಣ. 6ಇಂದ ಭಾಗಿಸಿದ್ರೆ ಇದು 0 ರಿಮೈಂಡರ್, ಇಲ್ಲಿ 6ಇಂದ ಭಾಗ ಮಾಡಿದ್ರೆ ಎಷ್ಟು? 4 ರಿಮೈಂಡರ್, 4. ಹಾಗಾದ್ರೆ 4 ಪೆನ್ಸಿಲ್ಸ್. ಸೊ 4 ಪೆನ್ಸಿಲ್ಸ್ನ ವ್ಯಾಲ್ಯೂ ಎಷ್ಟು? 2 ಬರುತ್ತೆ.
ಸೊ ಹಾಗಾದರೆ 6ರಿಂದ ಭಾಗ ಮಾಡಿಸಿದ್ರೆ ಎಷ್ಟು ಬರಬೇಕು ನಮಗೆ 2 ಬರಬೇಕು. ಸೊ ಸೊಲ್ಯೂಷನಲ್ಲಿ ಏನು ಬರಬೇಕು ರಿಮೈಂಡರ್ 2 ಬರಬೇಕು ರೈಟ್. ಸೊ ಇದು 6ಇಂದ ಡಿವೈಡೆಡ್ ಬೈ ಮಾಡಿದ್ರೆ 6 1 ಜಾ 6 7 ಜಾ 42 10 ಉಳಿತು ಅಲ್ವಾ. ಸೊ 10 ಉಳಿತು ಅಂದರೆ 6 ಟೇಬಲಲ್ಲಿ 10 ಹೋಗುತ್ತಾ ಹೋಗಲ್ಲ. ಸೊ ಎಷ್ಟು ರಿಮೈಂಡರ್ 4. ಬಟ್ ನಮ್ಗೆ ಏನು ಬರಬೇಕು 2 ರಿಮೈಂಡರ್ ಬರಬೇಕು. ಅದೇ ಥರ 4 34. ಸೊ 7 ಜಾ 42 ರಿಮೈನಿಂಗ್ 14 ಉಳಿತು. ಸೊ 6 2 ಜಾ 12. ಹಾಗಾದರೆ ರಿಮೈಂಡರ್ ಎಷ್ಟು ಉಳಿತು 2. ಕ್ಲಿಯರ್. ಸೊ ಇದು ಆನ್ಸರ್ ಆಗ್ಬೋದು. ಇದು ನೋಡೋಣ 42 ಹೋಗುತ್ತೆ 9 ಅಂದರೆ ರಿಮೈಂಡರ್ ಎಷ್ಟು 3 ರೈಟ್. ಇದು ನೋಡೋಣ 42 ಹೋಗುತ್ತೆ 13 ಅಂದರೆ ರಿಮೈಂಡರ್ ಎಷ್ಟು 1. ಸೊ ಒಂದೇ ಆಪ್ಷನ್ ನಮಗೆ ರಿಮೈಂಡರ್ 2 ಬರೋದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಗೊತ್ತಾಯ್ತಾ. ಸೊ ನೋಡಿ ಮೊದಲನೇದ ನಾವು ಏನು ಮಾಡಿದ್ವಿ ಚೆನ್ನಾಗಿ ತಿಳ್ಕೊಂಡ್ವಿ. ಇಟ್ ಮೀನ್ಸ್ ಸೊ ಪೆನ್ಸ್ ಆದ್ರೂ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಬೇಕು, ಇಲ್ಲ ಪೆನ್ಸಿಲ್ಸ್ ಆದ್ರೂ ಕಂಪ್ಲೀಟಾಗಿ ಡಿವಿಸಿಬಲ್ ಆಗಬೇಕು. ಫಾರ್ ಎಕ್ಸಾಂಪಲ್ ಪೆನ್ಸಿಲ್ಸೇ ಕಂಪ್ಲೀಟ್ಲಿ ಡಿವಿಸಿಬಲ್ ಆಯ್ತು ಅಂದ್ಕೊಳ್ಳಿ, ಆಗ ಪೆನ್ಸ್ನ ವ್ಯಾಲ್ಯೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದೇ ಥರ ತೊಂದರೆ ಇಲ್ಲ. ಓಕೆನಾ. ಸೊ ರಿಮೈಂಡರ್ ಮತ್ತು ಯೂನಿಟ್ ಡಿಜಿಟ್ ಆರ್ ಡಿಜಿಟಲ್ ಸಮ್ನ ಯೂಸ್ ಮಾಡ್ಕೊಂಡು ಈ ಥರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಸಿಂಪಲ್ ಆಗಿ ಸೆಕೆಂಡ್ಸಲ್ಲಿ ಸೊಲ್ಯೂಷನ್ ಮಾಡ್ಬೋದು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. ದ ಕಾಸ್ಟ್ ಆಫ್ 9 pens and 9 pencils is ₹252. If the cost of pen decreases by ₹1 and the cost of pencil increases by ₹3, then the cost of 13 pens and 3 pencils is ₹100. What is the original cost of 10 pens and 19 pencils ಅಂತ ಇದೆ ರೈಟ್. ಸೊ 9 ಪೆನ್ ಮತ್ತು 9 ಪೆನ್ಸಿಲ್ಗಳ ದರ ಎಷ್ಟು 252. ನಾನು ಇಲ್ಲಿ ಕಂಪ್ಲೀಟ್ಲಿ ನನಗೆ 9 ಕಾಣಿಸ್ತಿದೆ. ಸೊ 9ಇಂದ ನಾನು ಹೊಡೆದು ಬಿಡ್ತೀನಿ. ನನಗೆ ಏನು ಸಿಗುತ್ತೆ ರಿಮೈಂಡರ್ 0. ಸೊ 0 ವ್ಯಾಲ್ಯೂ ಬರಲ್ಲ ರೈಟ್. ಸೊ ಇಲ್ಲಿ ಇಷ್ಟೊತ್ತು ನಾವು ಏನು ಮಾಡಿದ್ವಿ ರಿಮೈಂಡರ್ನ ಮಾಡಿದ್ವಿ. ಹಾಗಾದರೆ ಇದು ತೋರಿಸ್ತೀನಿ, ನಿಮ್ಗೆ ತೊಂದರೆ ಇಲ್ಲ. ಇಲ್ಲಿ 1 ಉಳಿಯುತ್ತೆ ರಿಮೈಂಡರ್, ಇಲ್ಲಿ 1 ಉಳಿಯುತ್ತೆ ರೈಟ್. ಸೊ 0 ವ್ಯಾಲ್ಯೂ 252 ಆಗಲ್ಲ. ಸೊ ಹಾಗಾದ್ರೆ ನಾವು ಇಲ್ಲಿ ಏನು ಯೂಸ್ ಮಾಡ್ಬೋದು ಡಿಜಿಟಲ್ ಸಮ್ನ ಯೂಸ್ ಮಾಡ್ಬೋದು ಇಲ್ಲಿ. ಕ್ಲಿಯರ್. ಸೊ 9 ಕಂಪ್ಲೀಟ್ಲಿ ಆಗುತ್ತೆ, ಇಲ್ಲಿ 252 ಆಯಿತು. ಓಕೆ, ಇಲ್ಲಿ 9ನ ಡಿವೈಡೆಡ್ ಮಾಡಿದ್ರೆ 1 ಜಾ 3 ಜಾ 3 ಹೋಗಲ್ಲ 2 ಜಾ 18 ಆ್ಯಂಡ್ ರಿಮೈನಿಂಗ್ ಎಷ್ಟು 7 ಉಳಿತು. 72 ಮೀನ್ಸ್ 28. ಕ್ಲಿಯರ್. ಎಷ್ಟಾಯಿತು 28. 28 ಅಂದರೆ ಎಷ್ಟು ಡಿಜಿಟಲ್ ಸಮ್ಮು 1. ಕ್ಲಿಯರ್. ಇಲ್ಲಿ 9ಇಂದ ಭಾಗಿಸಿದ್ರೆ ಇದೆಷ್ಟು 1 ಪೆನ್. ಇಲ್ಲಿ 1 + 9 ಹೋಗುತ್ತೆ, ಇಲ್ಲೇನು 1. ಕ್ಲಿಯರ್. ಸೊ ಇಲ್ಲಿ ಸಮೇತ ಏನು 1. ಕ್ಲಿಯರ್. ಸೊ 1 + 1 ಎಷ್ಟು 2. ಸೊ 2ನ ವ್ಯಾಲ್ಯೂ ಎಷ್ಟು 1. ಕ್ಲಿಯರ್. ಸೊ ಹಾಗಾದರೆ 1ನ ವ್ಯಾಲ್ಯೂ ಎಷ್ಟಾಯಿತು 2 ಆಯಿತು. ಕ್ಲಿಯರ್. ನಮ್ಗೆ ಸೊಲ್ಯೂಷನ್ ಏನು ಬೇಕು 2 ಬೇಕೀಗ. ಕ್ಲಿಯರ್. ಸೊ ನೋಡೋಣ ಬನ್ನಿ. 9ಇಂದ ಭಾಗ ಮಾಡಿಸ್ಬೇಕಲ್ವ, ಸರಿ 1 ಬರಬೇಕಲ್ವ. ಸೊ 1 ಬರಬೇಕು. ಡಿಜಿಟಲ್ ಸಮ್ 1 ಬರಬೇಕು. ಇದು 9 ಆಗುತ್ತೆ, ಇದು 0 ಆಗುತ್ತೆ, ಬರಲ್ಲ. ಇದು 1 ಆಗುತ್ತೆ ರೈಟ್. ಇದು 10 ಮೀನ್ಸ್ 1 ಆಗುತ್ತೆ. ಇದು 6 13 ಮೀನ್ಸ್ 14 ಆಗುತ್ತೆ, ಸರಿ 4 ಆಗುತ್ತೆ, ಇದು ಬರಲ್ಲ. 11 12 ಇದು 3 ಬರುತ್ತೆ, ಬರಲ್ಲ. ಸೊ ಒಂದೇ ಆಪ್ಷನ್ ನಮಗೆ 1 ಬರಬೇಕು ಡಿಜಿಟಲ್ ಸಮ್. ಮುಗೀತು, ಸಿಂಪಲ್. ಕ್ಲಿಯರ್. ಇಷ್ಟೇ, ತೊಂದರೆನೇ ಇಲ್ಲ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫೈ x × 5x - 9 + 7x² - 2 + 17 ಅಂತ ಇದೆ ಅಲ್ವಾ. ಸೊ ನೋಡಿ ಇದನ್ನು ಸರಳೀಕರಿಸಿ ಅಂತ ಕೇಳಿದ್ದಾರೆ. ಸೊ ಮಲ್ಟಿಪಲ್ ಮಾಡೋಣ. x × 5x ಎಷ್ಟು ದಟ್ ಈಸ್ 5x² - 9 × x ಎಷ್ಟು 9x + 7 × x² ಎಷ್ಟು 7x² - 7 × 2 ಎಷ್ಟು 14 + 17. ಸೊ 5x² + 7x² ದಟ್ ಈಸ್ 12x² - 9x ಹಂಗೆ ಬರ್ಕೊಳ್ಳೋಣ ರೈಟ್. ಪ್ಲಸ್ 12x ಬರಬೇಕಲ್ವಾ. ಸೊ 2 ಆಪ್ಷನ್ ಹೋಯಿತು. ಕ್ಲಿಯರ್. ಸೊ -14 + 17 ಎಷ್ಟು +3 +3 ಇಲ್ಲಿದೆ. ಆನ್ಸರ್ ನಮಗೆ ಸಿಕ್ಬಿಡ್ತು ರೈಟ್. ಇಲ್ಲಿ ನೋಡಿ ನಾವು ಈ ಥರ ಮಾಡ್ಬೋದು ಸೊಲ್ಯೂಷನ್ ಅಂತ ಅನ್ಕೊಂಡಿದ್ವಾ. ಕ್ಲಿಯರ್. ಅನ್ಕೊಂಡಿದ್ವಾ. ಸೊ ನಾರ್ಮಲಾಗಿ ನಾವು ಯಾವ ಥರ ಮಾಡ್ತೀವಿ 6x + 19y = 275 ಈಕ್ವೇಷನ್ 1. ಕ್ಲಿಯರ್. ಸೊ 15 p - 7 + 4 p + 7 = 132. ಈ ಥರ ಮಾಡಿ ಈಕ್ವೇಷನ್ನ ಫೈಂಡ್ ಔಟ್ ಮಾಡಿ ಆಮೇಲೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಕ್ಕೆ 45 ಸೆಕೆಂಡ್ಸ್ ತಗೊಳುತ್ತೆ. ಸೊ ಈಗ
ನಾವು ಯಾವ ಥರ ಮಾಡಬಹುದು ಅನ್ನೋದು ಗೊತ್ತಾಯ್ತು. ಸೊ 4.5 ಸೆಕೆಂಡ್ಸ್ ತಗೊಳುತ್ತೆ. ಕ್ಲಿಯರ್? ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಇದನ್ನ ಈ ಥರ ಇದೆ ಅಲ್ವಾ? ಸೊ ಅವ್ರೇನಾದರೂ ಕೊಡಲಿ, ನಮ್ಗೆ ಇಲ್ಲಿ 18 ಪೆನ್ಸ್ದು 4 ಪೆನ್ಸಿಲ್ಸ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ಆ್ಯಂಡ್ 12 ಪೆನ್ಸ್ದು 10 ಪೆನ್ಸಿಲ್ಸ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ನಮ್ಗೆ ಈಸಿಯಾಗಿ ಕಾಣಿಸ್ತಿದೆ, ಪೆನ್ಸು 6ರಿಂದ ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್? ಸೊ ಇಲ್ಲ, ಕಂಪ್ಲೀಟ್ಲಿ ಆಗುತ್ತೆ. ಒಂದು ವೇಳೆ 4 ಪೆನ್ಸ್ ಆ್ಯಂಡ್ 10 ಪೆನ್ಸ್ ಪ್ಲಸ್ 18 ಪೆನ್ಸಿಲ್ಸ್ ಪ್ಲಸ್ 12 ಪೆನ್ಸಿಲ್ಸ್ ಈ ಥರ ಇದ್ದಿದ್ರೆ ಅವಾಗ ನಾವು ಪೆನ್ಸಿಲ್ಸ್ ಹೊಡೆದಾಕ್ತಿದ್ವಿ, ಆಗ ಪೆನ್ನ ವ್ಯಾಲ್ಯೂ ಸಿಗ್ತಾ ಇತ್ತು. ಎಲ್ಲನೂ ಒಂದೇ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, x ಇಂಟು 4x ದಟ್ ಈಸ್ 4x ಸ್ಕ್ವೇರ್ ಮೈನಸ್ 4 ಇಂಟು ಎಕ್ಸ್ ಎಷ್ಟು 4x ಪ್ಲಸ್ 5 ಇಂಟು ಎಕ್ಸ್ ಸ್ಕ್ವೇರ್ ಎಷ್ಟು 5x ಸ್ಕ್ವೇರ್ ಮೈನಸ್ 5 ಇಂಟು 5 ಎಷ್ಟು 25 ಪ್ಲಸ್ 12. ಸೊ 25 12 ಹೋದರೆ -13. ಸೊ -13 ಬರಬೇಕು. ಎರಡು ಆಪ್ಷನ್ ಡಮಾರ್. ಕ್ಲಿಯರ್? ಸೊ 4x ಸ್ಕ್ವೇರ್ ಪ್ಲಸ್ 5x ಸ್ಕ್ವೇರ್ ಎಷ್ಟು 9x ಸ್ಕ್ವೇರ್ ಪ್ಲಸ್ ಬರಬೇಕು. ಕ್ಲಿಯರ್? ಇದು ಡಮಾರ್, ಒಂದೇ ಆಪ್ಷನ್, ಮಾಡೋ ಅವಶ್ಯಕತೆ ಸಮೇತ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್ಸ್. x ಇಂಟು 2x ಎಷ್ಟಪ್ಪ 2x ಸ್ಕ್ವೇರ್ ಮೈನಸ್ 3 ಇಂಟು ಎಕ್ಸ್ ಎಷ್ಟು 3x ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಎಷ್ಟು 2x ಸ್ಕ್ವೇರ್ ಮೈನಸ್ 2 ಇಂಟು 4 ಎಷ್ಟು 8 ಪ್ಲಸ್ 16. ಸೊ ಪ್ಲಸ್ 8 ಬರುತ್ತೆ ಅಲ್ವಾ? 16 8 ಹೋದ್ರೆ ಎಷ್ಟು 8. ಸೊ ಪ್ಲಸ್ 8 ಬರಬೇಕು. 2 -8 ಆಯಿತು. ಕ್ಲಿಯರ್? ಸೊ 2x ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಎಷ್ಟು 4x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್. ಸೊ -4x ಸ್ಕ್ವೇರ್ ಆಯಿತು ಪ್ಲಸ್ 4x ಸ್ಕ್ವೇರ್. ಸಿಂಪಲ್. ಸೊ ಆ ಥರ ಟೈಪ್ ಆಫ್ ಕ್ವಶನ್ಸು ಮುಗೀತು. ಒಂದು ರಿಮೈಂಡರ್ ಥಿಯರಮ್ ಮತ್ತು ಡೀಟೇಲ್ಸ್ ಅನ್ನು ಯೂಸ್ ಮಾಡ್ಕೊಳ್ಳೋದು. ಈ ದೊಡ್ಡ ಪ್ರಶ್ನೆಗಳು ನೀವು ಹೋಗಿ ಸೊಲ್ಯೂಷನ್ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಸೊ ಇದು ಬೇಸಿಕ್ ಕ್ವಶನ್ಸ್. ಈಗ ಬರೋದು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಇದು RRB NTPCಯಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ. ಕ್ಲಿಯರ್? ಒಂದು ಸೆಕೆಂಡ್ ಪೆನ್ ಚೇಂಜ್ ಮಾಡ್ಕೊಬಿಡ್ತೀನಿ. ಓಕೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ values of ABC given in the options satisfy the following equation ಅಂತಿದೆ. ಕ್ಲಿಯರ್? ಈ ಥರ 3 ಈಕ್ವೇಷನ್ ಕೊಟ್ಟಿದ್ದಾರೆ. ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ಬಿಟ್ಟು A ವ್ಯಾಲ್ಯೂ, B ವ್ಯಾಲ್ಯೂ, C ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ. ಸೊ ಯಾವ ಆಪ್ಷನ್ಸ್ ಪುಟ್ ಮಾಡಿದ್ರೆ ಸೊ ಆ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ನೇ ಚೆಕ್ ಮಾಡೋಣ. ಸೊ ಇಲ್ಲಿ 1 ಪುಟ್ ಮಾಡಿ 3 ಆಯಿತು ಅಲ್ವಾ? ಸೊ ಇಲ್ಲಿ 4 ಪುಟ್ ಮಾಡಿದ್ರೆ ಇದು -16 ಆಯಿತು. ಅಂದರೆ ನೋಡಿ 3 -16 ಪ್ಲಸ್ 2 ಇಂಟು ಸಿ ವ್ಯಾಲ್ಯೂ ಎಷ್ಟು 2. ಕ್ಲಿಯರ್? 2. ಸೊ 3 ಪ್ಲಸ್ 4 ಎಷ್ಟು 7. 16 7 ಹೋದರೆ 9. ಸೊ ಮೈನಸ್ ಇದೆ, ಸೊ ಹಾಗಾಗಿ -9. ಇಲ್ಲೇ ನಮಗೆ ಡೈರೆಕ್ಟಾಗಿ ಸೊಲ್ಯೂಷನ್ ಸಿಕ್ಬಿಡ್ತು. ಕ್ಲಿಯರ್? ಒಂದು ವೇಳೆ ಆಪ್ಷನ್ ಎ ಬಂದಿಲ್ಲ ಅಂದರೆ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿನ ಚೆಕ್ ಮಾಡ್ಕೋಬೋದಾಗಿತ್ತು ಅಲ್ವಾ? ಸೊ ಯಾಕೆ ಸರ್ ಇದನ್ನೇ ಮಾಡಿದ್ರಿ ಅಂತ ಅಂದ್ರಲ್ವಾ? ಸೊ ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಇಲ್ಲ ಸಿ ಇದು ಮಾಡೋಣ, ಇದು ಮಾಡೋಣ ತಗೊಳ್ಳಿ. ಸೊ ಮೈನಸ್ ಹಂಗೆ ಬರ್ಕೊಳ್ಳಿ. ಎ ವ್ಯಾಲ್ಯೂ ಎಷ್ಟು 1 ಪ್ಲಸ್ 2 ಇಂಟು ಬಿ ವ್ಯಾಲ್ಯೂ ಎಷ್ಟು 4 ಮೈನಸ್ 7 ಇಂಟು ಸಿ ವ್ಯಾಲ್ಯೂ ಎಷ್ಟು 2. ನಮ್ಗೆ ಎಷ್ಟು ಬರಬೇಕು -7 ಬರಬೇಕು. ನೋಡೋಣ. ಸೊ 2 ಇಂಟು 4 ಎಷ್ಟಪ್ಪ 8 -1 ಪ್ಲಸ್ 8 ಆ್ಯಂಡ್ -14 -1 ಎಷ್ಟು -15. -15 8 ಹೋದರೆ -7 ಮುಗೀತು. ಯಾವ್ದು ಬೇಕಾದ್ರೂ ಚೆಕ್ ಮಾಡ್ಬೋದು. ಎಲ್ಲ ಈಕ್ವೇಷನ್ಸ್ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ಆಪ್ಷನ್ ಮುಖಾಂತರ ಹೋಗ್ಬೋದು. ಅವರೇ ಆಪ್ಷನ್ ಸ್ಯಾಟಿಸ್ಫೈ ದ ಫಾಲೋಯಿಂಗ್ ಈಕ್ವೇಷನ್ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ಅದೇ ಥರ ನೋಡೋಣ. ಸಾಲ್ವ್ ದ ಗಿವನ್ ಈಕ್ವೇಷನ್ಸ್ ಫಾರ್ XYZ ಅಂತ ಕೇಳಿದ್ದಾರೆ. ರೈಟ್? ಸೊ 3 ಇಲ್ಲಿ ಪುಟ್ ಮಾಡಿದ್ರೆ 3 -2 ಆ್ಯಂಡ್ -1 ಅಲ್ವಾ? ಕ್ಲಿಯರ್? ಸೊ ಇಸ್ ಈಕ್ವಲ್ 2 ಬರಬೇಕು. ಸೊ 2 ಬರಲ್ಲ. 3 ಅಲ್ಲಿ 3 ಹೋದರೆ ಎಷ್ಟು 0 ಬರುತ್ತೆ. ಸೊ ಆಪ್ಷನ್ 1 ಅಲ್ಲ. ಕ್ಲಿಯರ್? ಸೊ ಆಪ್ಷನ್ ಬಿ ನೋಡೋಣ. -3 -2 ಆ್ಯಂಡ್ +1. ರೈಟ್? -3 -2 ಎಷ್ಟು 5 -5 -5 +1 ಎಷ್ಟು
-4. ಸೊ ಇದು ಸಮೇತ ಆಗಲ್ಲ. ನೆಕ್ಸ್ಟು ಇದು ಪುಟ್ ಮಾಡೋಣ, ರೈಟ್. ಸೊ 3 -2 + 1 ಕ್ಲಿಯರ್. 3 + 1 ಎಷ್ಟು 4. 4 2 ಹೋದರೆ 2. ಸೊ ಇದು ಸ್ಯಾಟಿಸ್ಫೈ ಆಗ್ತಿದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್, ಸೇಮ್ ಟೈಪ್ ಆಫ್ ಕ್ವಶನ್. ಕ್ಲಿಯರ್. ಇದನ್ನ HW ಮಾಡ್ತೀರಾ ಇಲ್ಲ ಮಾಡಿಸ್ಬೇಕಾ? ಡಬ್ಲ್ಯೂ ಮಾಡಿಸೋಣ, ತೊಂದರೆ ಇಲ್ಲ. ಓಕೆ. ಸೊ -1 ಮಾಡಿದ್ರೆ ಏನಾಗುತ್ತೆ +1 ಆಗ್ಬಿಡುತ್ತೆ. -1 +1. ಕ್ಲಿಯರ್. ಸೊ ಕ್ಯೂ ವ್ಯಾಲ್ಯೂ 3 ಪುಟ್ ಮಾಡಿದ್ರೆ 2 × 3 ಎಷ್ಟು 6 ಮೈನಸ್ 3. ಆರ್ ವ್ಯಾಲ್ಯೂ ಎಷ್ಟು 2. 3 × 2 ಎಷ್ಟು ಬರಬೇಕು -9 ಬರಬೇಕು ಅಲ್ವಾ. ಸೊ +7 ಆಯಿತು, -6 ದಟ್ ಈಸ್ 1 ಆಯಿತು, ಇದಾಗಲ್ಲ. ಕ್ಲಿಯರ್. ಸೊ ಎರಡನೇ ಆಪ್ಷನ್ ನೋಡೋಣ. -1 + 2 × -1 ಎಷ್ಟು -2. ಕ್ಲಿಯರ್. ಸೊ minus of 3 × 2 that is 3 × 2 ಎಷ್ಟು -6 -2 and -1 that is -9 ಆಯ್ತು. ಸೊ ಹಾಗಾದ್ರೆ ಆನ್ಸರ್ ಏನು? ಕ್ಲಿಯರ್. ಇಷ್ಟು ಈ ಟೈಪ್ ಆಫ್ ಕ್ವಶನ್ಸ್ ಮುಗಿತಾ ಅನ್ಸುತ್ತೆ. ಎಸ್. ಸೊ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಬಂದ್ಬಿಟ್ಟು, when the value of y satisfying 22 × 3 × 816 divided by √2601 is equal to y + 794 ಅಂತ ಇದೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ಮಾಡೋಣ ಬನ್ನಿ. 22 × 3 × 816 divided by 2601 ನ ವ್ಯಾಲ್ಯೂ ಎಷ್ಟು ಅಲ್ವಾ. ಸೊ 1 ಯಾವ ಸ್ಕ್ವೇರ್ ಬರುತ್ತೆ? 9 ಬರುತ್ತೆ, ಇಲ್ಲ 1 ಬರುತ್ತೆ, ರೈಟ್. ಕ್ಲಿಯರ್. ಸೊ 2 ಆಯಿತು. 26 ಎಲ್ಲಿ ಬರುತ್ತಪ್ಪ? 5 ಸ್ಕ್ವೇರ್. ಕ್ಲಿಯರ್. ಸೊ 5 6 ಮಧ್ಯೆ ಬರುತ್ತೆ, ಚಿಕ್ಕ ನಂಬರ್ ಆಲ್ವೇಸ್ ಬರ್ಕೊಂತೀವಿ, ದಟ್ ಇಸ್ 51 and 59. ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ ಏನು ಮಾಡಬೇಕಂದ್ರೆ 5 × ನೆಕ್ಸ್ಟ್ ನಂಬರ್ ಎಷ್ಟು 6 ದಟ್ ಇಸ್ 30. 30ಗಿಂತ ಕಮ್ಮಿ ಇದೆ, ಸೊ ಹಾಗಾಗಿ ಚಿಕ್ಕ ನಂಬರ್ ತಗೊಳ್ಳಿ. ಸೊ √2601 ನ ವ್ಯಾಲ್ಯೂ ಎಷ್ಟು 51 is equal to y + 794. 1s and 1s 51 ರಿಮೈನಿಂಗ್ 30 ಉಳಿತು. 306 ಮೀನ್ಸ್ 6. ಕ್ಲಿಯರ್. ಸೊ 16 3 ಎಷ್ಟು 48. 48 × 2 ಎಷ್ಟು 96 × 11 is equal to y + 794. ಕ್ಲಿಯರ್. ಸೊ 6 ಆಯಿತು, 6 9 15 ಆಯಿತು, 1 ಆಯಿತು, 10 ಆಯಿತು. 1056 ಅಲ್ಲಿ. ಕ್ಲಿಯರ್. ಸೊ 794 ಹೋದರೆ ಸೊ 6 ಅಲ್ಲಿ 4 ಹೋದ್ರೆ ಎಷ್ಟು ಲಾಸ್ಟಲ್ಲಿ 2 ಬರಬೇಕು. ಒಂದೇ ಆಪ್ಷನ್. ಪೂರ್ತಿ ಮಾಡೋ ಅವಶ್ಯಕತೆನೂ ಇಲ್ಲ. ಕ್ಲಿಯರ್. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಕ್ವಶನ್ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ತುಂಬ ಸ್ಲೋ ಆಗಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನು ಯೂನಿಟ್ ಡಿಜಿಟ್ ಮೇಲೆ ಹೋಗಬೇಕು. ಒಂದು ವೇಳೆ ಯೂನಿಟ್ ಡಿಜಿಟ್ ಇಲ್ಲ ಅಂದರೆ 2 ಡಿಜಿಟ್ಸ್ ಮೇಲೆ ಹೋಗಬೇಕಾಗುತ್ತೆ. ಕ್ಲಿಯರ್. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಯೂನಿಟ್ ಡಿಜಿಟ್ ಡಿಫ್ರೆಂಟ್ ಇದೆ. ಸೊ ನಾವು ಯೂನಿಟ್ ಡಿಜಿಟ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಸಿಂಪಲ್ ಆಗಿ ಬರುತ್ತೆ. ಇಷ್ಟು ಗೊತ್ತಿರಬೇಕು ಅಲ್ವಾ. ಮಾಡೋಣ. 26 × 5 × 715 divided by 3025. 3025 ಅಂದ್ರೇನು? ಇದು 5. ಸೊ ನೆಕ್ಸ್ಟ್ 5 × 6 ಎಷ್ಟು 30. ಸೊ 55 ಆಯಿತು. ಕ್ಲಿಯರ್. ಸೊ 55. ಕ್ಲಿಯರ್. 5 1s 5, 11s 11 1s 11 6s 66 and 5 ಉಳಿತು 55 ಮೀನ್ಸ್ 5. ಕ್ಲಿಯರ್. ಸೊ 26 × 65 -9 30. 5 6 ಎಷ್ಟು 30. ಲಾಸ್ಟಲ್ಲಿ 0. ಲಾಸ್ಟಲ್ಲಿ ಇದೇನು 3. 0 - 3 ಎಷ್ಟು 10 - 3 ದಟ್ ಈಸ್ 7. ಸಿಂಪಲ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. ಸೊ ನೋಡಿ ಯೂನಿಟ್ ಡಿಜಿಟ್ 5 5 ಇದೆ. ಸೊ ಈಗ ಸ್ವಲ್ಪ ಮಾಡಬೇಕಾಗುತ್ತೆ. ಕ್ಲಿಯರ್. ಸೊ 19 × 7 × 630 divided by 20 25. ಸೊ ಈ ಸಿಂಪಲ್ ಕಂಡ್ರಿ. ಯಾವ ಥರ ಅಂದರೆ ಇದು ಸೊ 5 ಲಾಸ್ಟಲ್ಲಿ ಸ್ಕ್ವೇರು 25 ಸ್ಕ್ವೇರ್ ಅಂದ್ಕೊಳ್ಳಿ. ಸೊ 5 ಸ್ಕ್ವೇರ್ 25. 2 × ನೆಕ್ಸ್ಟ್ ನಂಬರ್ ಎಷ್ಟು 6. ಆ ಥರ 75 ಸ್ಕ್ವೇರ್ ಅಂದ್ಕೊಳ್ಳಿ. 5 ಸ್ಕ್ವೇರ್ ಎಷ್ಟು 25. ಸೊ 7 × ನೆಕ್ಸ್ಟ್ ನಂಬರ್ ಎಷ್ಟು 8. 7 8 56. ಅದೇ ಥರ ಇದನ್ನೇ ಮಾಡೋಣ ತಗೊಳ್ಳಿ.
45 ಸ್ಕ್ವೇರ್ ಅಂದ್ಕೊಳ್ಳಿ. 5 ಸ್ಕ್ವೇರ್ ಎಷ್ಟು? 25. 2 4 ಇಂಟು ನೆಕ್ಸ್ಟ್ ನಂಬರ್ ಎಷ್ಟು? 20. ಹಾಗಾದರೆ ರೂಟ್ 2025ನ ವ್ಯಾಲ್ಯೂ ಎಷ್ಟು? 45. ಕ್ಲಿಯರ್? 19 ಇಂಟು 7 ಇಂಟು 630 ಡಿವೈಡ್ ಬೈ 45 ಈಕ್ವಲ್ ಟು 5 ಪ್ಲಸ್ 5 17 ರೀಸೆಂಟಾಗಿ ನಡೆದಿರೋದು. ಕ್ಲಿಯರ್? ಸೊ 9 5 9 7 5 1 5 14 ಕ್ಲಿಯರ್? 14 7 98 ಆಯಿತು. ಇಂಟು 19 ಮಾಡಬೇಕಲ್ವಾ? ಸೊ 9 8 72 7 ಕ್ಯಾರಿ 8 1 8 9 1 9 9 81. 81 ಪ್ಲಸ್ 9 ಎಷ್ಟು? 89. ಕ್ಲಿಯರ್? 89 ಪ್ಲಸ್ 7 ಎಷ್ಟು? 96. 9 ಕ್ಯಾರಿ 9 1 9 9 ಪ್ಲಸ್ 9 18 ಪ್ಲಸ್ 5 17. 12 ಅಲ್ಲಿ 7 ಹೋದರೆ 5. ಕ್ಲಿಯರ್? 5 ಅಲ್ಲಿ 1 ಹೋದರೆ 4. ಕ್ಲಿಯರ್? ಸೊ ಎಷ್ಟು? 18 ಅಲ್ಲಿ 5 ಹೋದರೆ 13. ಹಾಗಾದ್ರೆ ಆನ್ಸರ್ ಎಷ್ಟು? 1345. ಓಕೆನಾ? ಸೊ ಆನ್ಸರ್ ಎಷ್ಟು ನಮಗೆ? 1345. Next type of question. If 4a square plus 9b square is equal to 49 and ab is equal to 6, then find the positive value of 2a plus 3b ಅಂತ ಇದೆ. ರೈಟ್? ಸೊ ನೀವು ಹೇಳ್ಬೋದು ಸರ್ ನಾವು ಆಲ್ಜಿಬ್ರಾ x ಪ್ಲಸ್ 1/x ಕ್ವಶನ್ಸ್ ಮಾತ್ರ ಮಾಡ್ಕೊಂಡು ಹೋಗ್ತಿದ್ದೀವಿ, ನೀವೇನು ಸರ್ ಇವೆಲ್ಲ ಹೊಸ ಹೊಸ ಕ್ವಶನ್ಸ್ ಅಲ್ವಾ? ಸೊ ಎಕ್ಸಾಮಲ್ಲಿ ಯಾವ ಥರ ಟ್ರೆಂಡಿಂಗ್ ಕ್ವಶನ್ಸ್ ಇದ್ದರೆ ಅದು ನಿಮ್ಮ ಮುಂದೆ ನಾನು ತರೋಕ್ಕೆ ಯಾವಾಗಲೂ ಸಮೇತ ಪ್ರಯತ್ನ ಪಡ್ತೀನಿ. ಕ್ಲಿಯರ್? ನಿನ್ನೆ LCM HCF ಮಾಡಿದ್ವಿ, ಇವತ್ತು ಹೊಸ ಹೊಸ ಪ್ರಶ್ನೆಗಳು ಆಲ್ಜಿಬ್ರಾದಿಂದ ಅಲ್ವಾ? ಸೊ ನಮ್ಗೇನು ಬೇಕು? 2a ಪ್ಲಸ್ 3b. ಓಕೆ ಮಾಡೋಣ ಬನ್ನಿ. ಸೊ 2a ಪ್ಲಸ್ 3b ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? ದಟ್ ಈಸ್ ಇದು ಎ ಅಂದ್ಕೊಳ್ಳಿ, ಇದು ಬಿ ಅಂದ್ಕೊಳ್ಳಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ದಟ್ ಈಸ್ a ಸ್ಕ್ವೇರ್ ಅಂದರೆ 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3b. 3b ಇಂಟು ಬಿ ಸ್ಕ್ವೇರ್ ಎಷ್ಟು? 3b ಸ್ಕ್ವೇರ್ ದಟ್ ಈಸ್ 3b ಸ್ಕ್ವೇರ್ ಎಷ್ಟು? 9b ಸ್ಕ್ವೇರ್ ಪ್ಲಸ್ 2ab ಅಲ್ವಾ? 2 ಇಂಟು a ಮೀನ್ಸ್ ಇಲ್ಲಿ 2a, b ಮೀನ್ಸ್ 3b. ಇಷ್ಟು. ಕ್ಲಿಯರ್? ಅವರು ಕೊಟ್ಟಿದ್ದಾರೆ ಇಲ್ಲಿ 4a ಸ್ಕ್ವೇರ್ ಪ್ಲಸ್ 9b ಸ್ಕ್ವೇರ್ ವ್ಯಾಲ್ಯೂ ದಟ್ ಈಸ್ 49. ಕ್ಲಿಯರ್? ಸೊ 2 ಇಂಟು 2 4, 4 ಇಂಟು 3 12 ಅಂದರೆ 12ab ಆಯಿತು ಅಲ್ವಾ? ಸೊ ಎ ಬಿ ವ್ಯಾಲ್ಯೂ ಸಮೇತ ಅವರೇ ಕೊಟ್ಟಿದ್ದಾರೆ, ಎಷ್ಟು? 6 ಅಲ್ವಾ? ಸೊ 49 ಪ್ಲಸ್ 12 ಇಂಟು 6. ಕ್ಲಿಯರ್? ಸೊ 72 ಪ್ಲಸ್ 49 ದಟ್ ಈಸ್ 1 ಆ್ಯಂಡ್ 1 ಕ್ಯಾರಿ 7 ಪ್ಲಸ್ 4 ಎಷ್ಟು? 11. 11 ಪ್ಲಸ್ 1 12. ಹಾಗಾದರೆ ಎಷ್ಟಾಯಿತು? 121. ಕ್ಲಿಯರ್? ಇದೇನಿದು 2a ಪ್ಲಸ್ 3b ಹೋಲ್ ಸ್ಕ್ವೇರ್ನ ವ್ಯಾಲ್ಯೂ. ಸೊ ನಮ್ಗೆ ಬೇಕಾಗಿರೋದು 2a ಪ್ಲಸ್ 3b ಇಸ್ ಈಕ್ವಲ್ ಟು ಸ್ಕ್ವೇರ್ ಅದು ಆ ಕಡೆ ಹೋದರೆ ರೂಟ್ 121 ಆಯಿತು. ಕ್ಲಿಯರ್? ಸೊ ರೂಟ್ 121 ವ್ಯಾಲ್ಯೂ ಎಷ್ಟು? 11. ಮುಗಿತಾ? ಸಿಂಪಲ್. ನೆಕ್ಸ್ಟ್ ಕ್ವಶನ್. a is equal to 1/14, b is equal to 1/14 and c is equal to minus 1/7. ಫೈಂಡ್ ದ ವ್ಯಾಲ್ಯೂ ಆಫ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಈಸ್ ಅಂತ ಕೇಳಿದ್ದಾರೆ. ಇದು ಸಮೇತ 2026 ಕ್ವಶನ್. ಸೊ ಈ ಥರ ಸೊಲ್ಯೂಷನ್ಸ್ ಇದೆ. ಸೊ 14 ಇಂಟು 7 ಇಂಟು 14 ಸೊ ನಮ್ಗೇನು ಬರುತ್ತೆ? ಇಷ್ಟೇ ಬರುತ್ತೆ. ಕ್ಲಿಯರ್? ಕೆಳಗಡೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಮೇಲ್ಗಡೆ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಇಲ್ಲಿ ಮೈನಸ್ ಸಿಂಬಲ್ ಇದೆ. ಸೊ ಹಾಗಾದ್ರೆ ಸೊಲ್ಯೂಷನ್ ಯಾವುದ್ರಲ್ಲಿ ಬರುತ್ತೆ? ಮೇಲ್ಗಡೆ ಮೈನಸ್ಸೇ ಬರುತ್ತೆ. ಸೊ 2 ಆಪ್ಷನ್ ನಮಗೆ ಸಿಗುತ್ತೆ. ಸೊ ಮಾಡೋಣ ಬನ್ನಿ. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3ab ಸಿ ಇಸ್ ಈಕ್ವಲ್ ಟು ಏನು? 0. ಫಾರ್ಮುಲಾ ಅಲ್ವಾ? ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಸ್ ಈಕ್ವಲ್ ಟು ಏನಾಗುತ್ತೆ? 3abc ಆಗುತ್ತೆ. ಕ್ಲಿಯರ್? ಇಟ್ಸ್ 3 ಇಂಟು ಎ ವ್ಯಾಲ್ಯೂ ಎಷ್ಟಿಲ್ಲಿ? 1/14 ಇಂಟು ಬಿ ವ್ಯಾಲ್ಯೂ 1/14 ಇಂಟು ಮೈನಸ್ 1/7. ಕ್ಲಿಯರ್? ಈ ವ್ಯಾಲ್ಯೂ ಬಂತು. ಸೊ 3 ಇಂಟು ಮೈನಸ್ 1 ಎಷ್ಟು? -3. ಹಾಗಾದ್ರೆ ಆನ್ಸರ್ ಏನು? -3 ಡಿವೈಡೆಡ್ ಬೈ 1372. ಕ್ಲಿಯರ್? ನೆಕ್ಸ್ಟ್ ಕ್ವಶನ್.
ಸೊ ಎಲ್ಲ ಥರದ ಕ್ವಶನ್ಸು ನಾವು ಮಾಡಬೇಕು. ವ್ಯಾಲ್ಯೂ ಪುಟ್ಟಿಂಗ್ ಮಾಡಬೇಕು. ಸೊ ಎಕ್ಸ್ ಪ್ಲಸ್ 1/x ಮಾಡಬೇಕು. ಸಮ್ ಆಫ್ ರೂಟ್ಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಮಾಡಬೇಕು. ಕ್ಲಿಯರ್. ಸ್ಕ್ವೇರ್ ಮೇಲೆ ಕ್ವಶನ್ಸ್ ಮಾಡಬೇಕು, ಕ್ಯೂಬ್ ಮೇಲೆ ಕ್ವಶನ್ಸ್ ಮಾಡಬೇಕು. ಈಗ ರೀಸೆಂಟಾಗಿ ಈ ಕ್ವಶನ್ಸನ್ನು ಕೇಳಿಬಿಟ್ಟಿದ್ದಾರೆ. ಸೊ ತುಂಬ ಟೈಮ್ ಹಿಡಿಯುತ್ತೆ ಕಣ್ರಿ ಇದು ನಾವು ಕರೆಕ್ಟಾಗಿ ಮಾಡಿದ್ರೆ. ನೀವು ಮಾಡಿ ನೋಡಿ, ಈಕ್ವೇಷನ್ಸ್ ಮಾಡ್ಕೊಂಡು ಮಾಡಿದ್ರೆ ನಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಕ್ಲಿಯರ್. ಸೊ ಇದನ್ನ ಸಮೇತ ಡೈರೆಕ್ಟಾಗಿ ಬಂದುಬಿಡ್ತು. ಸೊ ಈಗ ಈ ಥರ ಅಲ್ವಾ. ಸೊ ಎಕ್ಸ್ ಪ್ಲಸ್ ವೈ ನ ವ್ಯಾಲ್ಯೂ ಎಷ್ಟು? 14 ಅಂತೆ. ಸೊ ಹಾಗಾದ್ರೆ ಪ್ರಾಡಕ್ಟ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂದರೆ ಪ್ರಾಡಕ್ಟ್ ಅಂದರೆ ಏನು? ಎಕ್ಸ್ ಇಂಟು ವೈ ಈಕ್ವಲ್ ಟು 45. ಕ್ಲಿಯರ್. ಸೊ ಏನು ಪುಟ್ ಮಾಡಿದ್ರೆ 14 ಬರುತ್ತೆ, ಏನು ಪುಟ್ ಮಾಡಿದ್ರೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಮಾಡಿದ್ರೆ 45 ಬರುತ್ತೆ. ಟ್ರೈ ಮಾಡೋಣ. 8 6 ಮಾಡಿದ್ರೆ ಆಗುತ್ತೆ. 8 × 6 48 ಆಗುತ್ತೆ, ಆಗಲ್ಲ. 9 ಪುಟ್ ಮಾಡಿದ್ರೆ 5 ಪುಟ್ ಮಾಡಿದ್ರೆ 9 and 5 ಎಷ್ಟು? 14. and 9 × 5 ಎಷ್ಟು? 45. ಸೊ ವ್ಯಾಲ್ಯೂ ಸ್ಯಾಟಿಸ್ಫೈ ಆಯಿತು. ಈಗೇನು ಬೇಕು? 9⁴ ಪ್ಲಸ್ x⁴ ಮೀನ್ಸ್ 4⁴ ಅಲ್ವಾ. ಸೊ ಎಕ್ಸ್ನ ವ್ಯಾಲ್ಯೂ 9 ಅಂತ ತಗೊಂಡಿದ್ದೀವಿ, ವೈನ ವ್ಯಾಲ್ಯೂ 5 ಅಂತ ತಗೊಂಡಿದ್ದೀವಿ. ಕ್ಲಿಯರ್. ಸೊ 9⁴ ಅಂದ್ರೂ ಒಂದೇ, 9² ಹೋಲ್ ಸ್ಕ್ವೇರ್ ಅಂದ್ರೂ ಒಂದೇ ಅಲ್ವೇನಪ್ಪ. ಸೊ 9² ಎಷ್ಟು? 81. ಸೊ 81 ಹೋಲ್ ಸ್ಕ್ವೇರ್ ಎಷ್ಟು? 1² 1, 8 1 8, 8 2 16, 1 ಉಳೀತು. 8² 64 + 1 65. ಅಂಡ್ 5⁴ ಎಷ್ಟು? 5² ಎಷ್ಟು? 25. ಅಂಡ್ ಇದ್ರ ಸ್ಕ್ವೇರ್ ಮಾಡಿದ್ರೆ 5⁴ ಬರುತ್ತೆ, ದಟ್ ಈಸ್ 625. 5 + 1 ಎಷ್ಟು? 6. ಲಾಸ್ಟಲ್ಲಿ 6 ಬರಬೇಕು. ಒಂದೇ ಆಪ್ಷನ್ ಲಾಸ್ಟಲ್ಲಿ 6 ಬರೋದು. ಪೂರ್ತಿ ಮಾಡೋ ಅವಶ್ಯಕತೆ ಸಮೇತ ನಮಗೆ ಇರೋದು. ಕ್ಲಿಯರ್. ಸೊ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಎಕ್ಸ್ ಇಂಟು ವೈ ಈಸ್ 16. 7 3 ಪುಟ್ ಮಾಡಿದ್ರೆ 10 ಆಗುತ್ತೆ. 7 × 3 ಆಗಲ್ಲ. 4 6 ಮಾಡಿದ್ರೆ 24 ಆಗುತ್ತೆ, ಆಗಲ್ಲ. 8 2 ಪುಟ್ ಮಾಡಿದ್ರೆ ಆಯ್ತಲ್ಲ. 8 + 2 10, 8 × 2 16. ಸೊ ಎಕ್ಸ್ನ ವ್ಯಾಲ್ಯೂ 8 ಆಯಿತು ಅಲ್ವಾ. ಸೊ ವೈನ ವ್ಯಾಲ್ಯೂ 2 ಆಯಿತು. ಬಟ್ ಅವ್ರು ಕೇಳಿರೋದೇನೋ x⁴. ಇಟ್ ಮೀನ್ಸ್ 8⁴. ಆ್ಯಂಡ್ y⁴. ಇಟ್ ಮೀನ್ಸ್ 2⁴. ಕ್ಲಿಯರ್. ಸೊ 8⁴ ನಾವು ಏನಂತ ಮಾಡ್ಬೋದು? 8² ಹೋಲ್ ಸ್ಕ್ವೇರ್. ಸೊ 8² ಎಷ್ಟು? 64 ಪ್ಲಸ್ 2⁴ ಅಂದರೆ ಕ್ಲಿಯರ್. ಸೊ ಯೂನಿಟ್ ಡಿಜಿಟ್ಸ್ ಎಲ್ಲ ಚೇಂಜ್ ಇದೆ. 2 ಸೇಮ್ ಇದೆಯಾ? ಸೊ ಮಾಡೋಣ ಬನ್ನಿ. 64². 4² ಎಷ್ಟು? 16 and 1 ಕ್ಯಾರಿ. 6 4 24 × 2 48 + 1 49, 4 ಕ್ಯಾರಿ. 6² 36 + 4 40 ಪ್ಲಸ್ 16 ಎಷ್ಟಾಯಿತು? 4112. ಆನ್ಸರ್ ಎಷ್ಟು? 4112. ಕ್ಲಿಯರ್. ಸೊ ನೀವು ನೋಡಿ ಇಲ್ಲಿ ಏನಾದರೂ ಸೈಡಲ್ಲಿ ಏನಾದರೂ ಬರೀತಿರೋದು ಕಾಣಿಸ್ತಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ಓಕೆನಾ? ಈ ಕಡೆ ಬರಿತೀನಿ. ಕ್ಲಿಯರ್. ಮುಗೀತಾ? ನೆಕ್ಸ್ಟು ಕಾಮನ್, ಎಲ್ಲದರಲ್ಲೂ ಸಮೇತ ಪ್ರತಿ ಒಂದು ಎಕ್ಸಾಮಲ್ಲಿ ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ ನಮಗೆ ಈಗ. ಕ್ಲಿಯರ್. ಸೊ a + 1/a = 3. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ a⁴ + 1/a⁴. ಸೊ ಕಾನ್ಸೆಪ್ಟನ್ನು ಸಮೇತ ನಿಮ್ಗೆ ಹೇಳ್ತೀನಿ, ತಗೊಳ್ರಿ ಇಲ್ಲೇ. ಸೊ ಇಫ್ ಇನ್ ಕೇಸ್ a + 1/a = n ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ a² + 1/a² ಬೇಕಂದ್ರೆ n² - 2 ಮಾಡಬೇಕು. ಕ್ಲಿಯರ್. a³ + 1/a³ ಬೇಕು ಅನ್ಕೊಳ್ಳಿ, ಆಗ n³ - 3n ಮಾಡಬೇಕು. ಕ್ಲಿಯರ್. ಸೊ a⁴ + 1/a⁴ ಬೇಕು ಅನ್ಕೊಳ್ಳಿ, ಆಗ n² - 2 ಹೋಲ್ ಸ್ಕ್ವೇರ್ -2. ಕ್ಲಿಯರ್. ಸೊ ಒಂದು ವೇಳೆ a⁵ + 1/a⁵ ಕೇಳಿದ್ದಾರೆ ಅನ್ಕೊಳ್ಳಿ, ಆಗ a³ + 1/a³ ಇಂಟು a² + 1/a² ಮೈನಸ್ a + 1/a ಮಾಡಬೇಕು. ಕ್ಲಿಯರ್. ಅರ್ಥ ಆಯ್ತು ಅನ್ಕೊಳ್ತೀನಿ, ಬರ್ಕೊಳ್ಳಿ. ಕ್ಲಿಯರ್. ಅಂದರೆ a³ + 1/a³ ಅಂದರೆ ಏನು? n³ - 3n
ಇಂಟು ಎನ್ ಸ್ಕ್ವೇರ್ ಮೈನಸ್ 2 ಮೈನಸ್ ಎನ್ ಅಂತ ಅರ್ಥ. ಈಗ ಮಾಡೋಣ ಬನ್ನಿ, ಓಕೆನಾ. ಸೊ ಹಾಗಾದರೆ ಎ ಪ್ಲಸ್ 1 ಬೈ ಎ ವ್ಯಾಲ್ಯೂ 3 ಕೊಟ್ಟಿದ್ದಾರೆ. ಎ ಟು ದ ಪವರ್ ಆಫ್ 6 ಪ್ಲಸ್ 1 ಬೈ ಎ ಟು ದ ಪವರ್ ಆಫ್ 6 ಅಂದರೆ ನಾವು ಏನು ಮಾಡಬೇಕೀಗ ಹೇಳಿಲ್ವಾ? ಸೊ ಅದನ್ನ ಏನು ಮಾಡಬೇಕಂದ್ರೆ ಇಲ್ಲಿದಲ್ವಾ, ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಹೋಲ್ ಸ್ಕ್ವೇರ್ ಮೈನಸ್ 2 ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ದಟ್ ಈಸ್ 3 ಕ್ಯೂಬ್ ಮೈನಸ್ 3 ಇಂಟು 3. 3 ಏನಂದ್ರೆ 3 ಇಂಟು 3 ಅಲ್ವಾ? ಸೊ 18 ಆಯಿತು. ಕ್ಲಿಯರ್? ಎಗೈನ್ ಸ್ಕ್ವೇರ್ ಮಾಡಿ ಮೈನಸ್ 2 ಮಾಡಿದ್ರೆ ಆನ್ಸರ್ ಬರುತ್ತೆ. 18 ಸ್ಕ್ವೇರ್ ಎಷ್ಟು? 324 ಮೈನಸ್ 2 ದಟ್ ಈಸ್ 322. ಮುಗೀತು ಆನ್ಸರ್, ಓಕೆನಾ. ನೆಕ್ಸ್ಟ್ ಇದು ಎ ಪ್ಲಸ್ 1 ಬೈ ಎ ವ್ಯಾಲ್ಯೂ 4 ಕೊಟ್ಟು ಎ ಟು ದ ಪವರ್ ಆಫ್ 5 ಪ್ಲಸ್ 1 ಬೈ ಎ ಟು ದ ಪವರ್ ಆಫ್ 5 ವ್ಯಾಲ್ಯೂ ಬೇಕಾದ್ರೆ ಅಲ್ವಾ, ಏನೇನು ಮಾಡಬೇಕು? ಒಂದು ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಮಾಡಬೇಕು ಇಂಟು ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಮಾಡಬೇಕು ಮೈನಸ್ ಎ ಪ್ಲಸ್ 1 ಬೈ ಎ. ಕ್ಲಿಯರ್? ಸೊ ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಅಂದ್ರೆ ಏನು? ಎನ್ ಕ್ಯೂಬ್ ಮೈನಸ್ 3n ಅಲ್ವಾ. 4 ಕ್ಯೂಬ್ ಅಂದರೆ 64 ಮೈನಸ್ 3 ಇಂಟು 4 12 ದಟ್ ಈಸ್ 64 ಅಲ್ಲಿ 12 ಹೋದರೆ 52 ಇಂಟು ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಅಂದರೆ ಎನ್ ಸ್ಕ್ವೇರ್ ಮೈನಸ್ 2. 4 ಸ್ಕ್ವೇರ್ ಅಂದರೆ ಎಷ್ಟು? 16. 16 ಮೈನಸ್ 2 ದಟ್ ಈಸ್ 14 ಮೈನಸ್ ಎ ಪ್ಲಸ್ 1 ಬೈ ಎ ಎಷ್ಟು ಕೊಟ್ಟಿದ್ದಾರೆ? 4. 2 4 ಜಾ 8. 8 ಮೈನಸ್ 4 ಎಷ್ಟು? ಲಾಸ್ಟಲ್ಲಿ 4 ಬರಬೇಕು. ಸಿಂಪಲ್ ಆಗಿ ಮುಗೀತು. ಕ್ಲಿಯರ್? ನೋಡಿ ನೆಕ್ಸ್ಟು ಸಮ್ ಆಫ್ ಫ್ರೂಟ್ಸ್ ಅಂಡ್ ಪ್ರಾಡಕ್ಟ್ ಆಫ್ ಫ್ರೂಟ್ಸ್. ಸೊ ಸಮ್ ಆಫ್ ಫ್ರೂಟ್ಸ್ ಕೇಳಿದ್ರೆ ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ಫ್ರೂಟ್ ಕೇಳಿದ್ರೆ ಮೈನಸ್ ಸಿ ಬೈ ಎ. ಕ್ಲಿಯರ್? ಈಗ ಅವರೆರಡೂ ಕೇಳಿಲ್ಲ. ಅವ್ರೇನು ಕೇಳಿದ್ದಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದರೆ ಕೆ ವ್ಯಾಲ್ಯೂ. ಇಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ 8. ಕ್ಲಿಯರ್? and 3x square plus 4x plus 12 is equal to 0 have both roots common. ಓಕೆ both roots common ಅಂತ ಇದ್ರೆ ಅವಾಗ ಏನಾಗುತ್ತೆ ಅಂದರೆ ನೋಡಿ ಸೊಲ್ಯೂಷನು a1 divided by a2 is equal to b1 divided by b2 is equal to c1 divided by c2 ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡಿ ಇದು a ವ್ಯಾಲ್ಯೂ, ಬಿ ವ್ಯಾಲ್ಯೂ, ಇದು ಸಿ ವ್ಯಾಲ್ಯೂ, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ ಆ್ಯಂಡ್ ಇದು ಸಿ ವ್ಯಾಲ್ಯೂ. ಕ್ಲಿಯರ್? ಸೊ ಇದು ಎ1 ಅಂದರೆ ಎಷ್ಟು? ನಮ್ಗೆ ಇಷ್ಟು ಮಾತ್ರ ಮಾಡೋಣ ಆರ್ ಇಷ್ಟು ಮಾತ್ರ ಮಾಡೋಣ, ನಿಮ್ಮ ಇಷ್ಟ. ಕ್ಲಿಯರ್? ಸೊ ಇಷ್ಟಾದ್ರೂ ತಗೋಬೋದು ಆರ್ ಇಷ್ಟಾದ್ರೂ ತಗೋಬೋದು, ಈ ಪಾರ್ಟ್ ಆದರೂ ತಗೋಬೋದು, ನಿಮ್ಮ ಇಷ್ಟ. ಎರಡೂ ಬೇಕಾದ್ರೂ ಮಾಡೋಣ, ತೊಂದರೆ ಇಲ್ಲ. ಕ್ಲಿಯರ್? ಸೊ a1 ಅಲ್ಲಿ ಏನು ಕೊಟ್ಟಿದ್ದಾರೆ? 2 ಡಿವೈಡ್ ಬೈ a2 ಅಲ್ಲಿ 3 ಇಸ್ ಈಕ್ವಲ್ ಟು b1 ಅಲ್ಲಿ ಏನು ಕೊಟ್ಟಿದ್ದಾರೆ? ಕೆ ಡಿವೈಡ್ ಬೈ b2 ಅಲ್ಲಿ 4 ಕೊಟ್ಟಿದ್ದಾರೆ. ಸೊ ಇದು ಈ ಕಡೆ ಹೋದರೆ ದಟ್ ಈಸ್ 8/3 ಅಲ್ವಾ. ಸೊ ಸೊಲ್ಯೂಷನ್ ಏನು? 8/3 ಬಂದ್ಬಿಡ್ತು. ಇಲ್ಲ ಸರ್ ನಮಗೆ a1/a2 ಇಸ್ ಈಕ್ವಲ್ ಟು b1/b2ಗಿಂತ b1/b2 ಇಸ್ ಈಕ್ವಲ್ ಟು c1/c2 ತಗೊಂಡ್ರೆ ಆನ್ಸರ್ ಬರುತ್ತಾ? ಎಸ್, ಡೆಫಿನೆಟ್ಲಿ ಬರುತ್ತೆ. ಸೊ b1 ಏನು ಕೊಟ್ಟಿದ್ದಾರೆ? ಕೆ, b2 ಏನು ಕೊಟ್ಟಿದ್ದಾರೆ? 4 ಇಸ್ ಈಕ್ವಲ್ ಟು c1 ಏನು ಕೊಟ್ಟಿದ್ದಾರೆ? 8 ಆ್ಯಂಡ್ c2 ಎಷ್ಟು ಕೊಟ್ಟಿದ್ದಾರೆ? 12. ಕ್ಲಿಯರ್? ಸೊ 4 1 ಜಾ 4 3 ಜಾ ದಟ್ ಈಸ್ ಈಕ್ವಲ್ ಟು 8/3. ಓಕೆನಾ? ಹೆಂಗೆ ಮಾಡಿದ್ರು ಸಮೇತ ನಮಗೆ ಸೊಲ್ಯೂಷನ್ ಬರುತ್ತೆ. ಕ್ಲಿಯರ್? ಸೊ ಇದೇ ಕ್ವಶನ್ಗೆ ನಾನು ನಿಮಗೆ ಮಾಡಿಸ್ತೀನಿ ನೋಡಿ. 4x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4 ಸಮ್ ಆಫ್ ಫ್ರೂಟ್ಸ್ ಕೇಳಿದ್ದಾರೆ ಅನ್ಕೊಳ್ಳಿ, ಅಂದರೆ ಆಲ್ಫಾ ಪ್ಲಸ್ ಬೀಟಾ. ಸೊ ಏನಾಗುತ್ತೆ? ಮೈನಸ್ ಬಿ ಬೈ ಎ. ಬಿ ವ್ಯಾಲ್ಯೂ ಎಷ್ಟು? -2, ಎ ವ್ಯಾಲ್ಯೂ ಎಷ್ಟು? 4 ದಟ್ ಈಸ್ ಎಷ್ಟು? -1/2. ಕ್ಲಿಯರ್? ಸೊ ಒಂದು ವೇಳೆ ಪ್ರಾಡಕ್ಟ್ ಆಫ್ ಫ್ರೂಟ್ಸ್ ಕೇಳಿದ್ದಾರೆ ಅನ್ಕೊಳ್ಳಿ, ಏನಾಗುತ್ತೆ? ಸಿ ಬೈ ಎ ಆಗುತ್ತೆ. ಕ್ಲಿಯರ್? ಸೊ 4/4 ದಟ್ ಈಸ್ 1. ಕ್ಲಿಯರ್? ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಒಂದು ವೇಳೆ ಕ್ಯೂಬಿಕ್ ಇಕ್ವೇಷನ್ ಆದರೆ ಸಿ ಬೈ ಎ ಪ್ಲಸ್ ಅಲ್ಲಿ ಡಿ ಬೈ ಎ ಬರುತ್ತೆ. ಕ್ಲಿಯರ್? ಇದನ್ನು ಸಮೇತ ನೆನ್ಪಿಟ್ಕೋಬೇಕು. ಅಂಡ್ ಇನ್ನೂ ಏನೇನು ನೆನ್ಪಿಟ್ಕೋಬೇಕಂದ್ರೆ, ಇನ್ನೂ ಯಾವ ಕ್ವಶನ್ಸ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸ್ ಅಂದರೆ, ಯಾವ ಟಾಪಿಕ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಸಬ್ ಟಾಪಿಕ್ಸಲ್ಲಿ ಒಂದು
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳ್ತಾರೆ. ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಇದರಿಂದ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ಅಂಡ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕೇಳ್ತಾರೆ. ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೈನಸ್ 3 ಆಫ್ ಎ ಬಿ ಆಫ್ ಎ ಪ್ಲಸ್. ಕ್ಲಿಯರ್? ಸೊ ಈ ಥರ ಕೇಳ್ತಾರೆ. ಈ ಸಿಂಬಲ್ ಚೇಂಜ್ ಆಗುತ್ತೆ ಹೆಂಗಂತ ಗೊತ್ತಾಯ್ತಲ್ವಾ? ಸೊ ಎ ಮೈನಸ್ ಬಿ ಆದ್ರೆ ಸಿಂಬಲ್ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಅಗೈನ್ ಹೋಲ್ ಸ್ಕ್ವೇರ್ ಮುಗೀತು. ಎ ಟು ದ ಪವರ್ ಆಫ್ 4 ಪ್ಲಸ್ 1 ಬೈ ಬಿ ಟು ದ ಪವರ್ ಆಫ್ 4 ಅದು ಕೇಳ್ತಾರೆ, ಅದು ಮಾಡಿಸಿದ್ದೀವಿ. ಇಷ್ಟಿಂದ ಬೇಸಿಕ್ ಕ್ವಶನ್ಸ್ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಕ್ಲಿಯರ್? ಮತ್ತೆ 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 ನಿನ್ನೆ ನಾನು ನಿಮಗೆ ಸಿಂಪ್ಲಿಫಿಕೇಶನ್ ಮಾಡ್ತಿದ್ದೆ ಅಲ್ವಾ? ಸೊ 3 ಇಂಟು 4/3x ಸ್ಕ್ವೇರ್ ಮೈನಸ್ 8x ಪ್ಲಸ್ 24 ಮೈನಸ್ 8 ಪ್ಲಸ್ 24x ಮೈನಸ್ 4 ಅಂದ್ಕೊಳ್ಳಿ ಪ್ಲಸ್ 6. ಈ ಥರ ಒಂದು ಕ್ವಶನ್ ಮಾಡಿಸಿದ್ದಲ್ವ, ಅದನ್ನು ಸಮೇತ ಇಲ್ಲಿ ಆಲ್ಜಿಬ್ರಾದಲ್ಲಿ ಕೇಳಿ. ಕ್ಲಿಯರ್? ಸೊ ಇಷ್ಟೆಲ್ಲ ನಾವು ನೋಡ್ಕೊಂಡು ಹೋದರೆ ಸೊ RRB NTPC ಅಂಡರ್ ಗ್ರಾಜುಯೇಟಲ್ಲಿ ಈಸಿಯಾಗಿ ಮಾಡ್ಬೋದು. ನಾನು ಒಂದು ವರ್ಕ್ ಮಾಡ್ತಾ ಇದ್ದೀನಿ, 500 ಕ್ವಶನ್ಸನ್ನು ವರ್ಕ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಸೊ 500 ಕ್ವಶನ್ಸ್ ನಿಮಗೆ ಬೇಕು ಅಂದರೆ ಕಂಪ್ಲೀಟ್ ಎಲ್ಲ ಟಾಪಿಕ್ಸು ಸಮೇತ ಇದೆ, ಕ್ವಶನ್ಸ್ ಮಾತ್ರ. ಆ್ಯಂಡ್ ಸೊಲ್ಯೂಷನ್ ಏನು ಅಂತ ನಾನು ನಿಮಗೆ ಅಲ್ಲಿ ಮೆನ್ಷನ್ ಮಾಡ್ತೀನಿ ಬೇಕಿದ್ರೆ. ಕ್ಲಿಯರ್? ಸೊ ರೆಡಿ ಮಾಡ್ತಾ ಇದ್ದೀವಿ. 500 ಕ್ವಶನ್ಸ್ ಆಲ್ಮೋಸ್ಟ್ ರೆಡಿ ಇದೆ. ಸೊ ನಿಮ್ಗೆ ಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ 500 ಕ್ವಶನ್ಸ್ ಅಂಡರ್ ಗ್ರಾಜುಯೇಟ್ಗೆ ನಾನು ನಿಮಗೆ ಡೈಲಿ ಒಂದೊಂದು ಟಾಪಿಕ್ ಮಾಡಿಬಿಟ್ಟು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಆಗಿಬಿಡ್ತೀನಿ. ಕ್ಲಿಯರ್? ಸೊ ಅದನ್ನು ಸಮೇತ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್? ಸೊ ಇವತ್ತಿನ ಒಂದು ಸೆಷನ್ ಇಷ್ಟು. ಸೊ ಈ ಒಂದು ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.